ಕೊಡಗು ಜಿಲ್ಲೆಯಲ್ಲಿ ತೀವ್ರ ವೈದ್ಯರ ಕೊರತೆ ಕಾಡ್ತಾ ಇದೆ. ಜಿಲ್ಲೆಯಲ್ಲಿ 2 ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳು ಸೇರಿ ಒಟ್ಟು 38 ಆರೋಗ್ಯ ಕೇಂದ್ರಗಳಿದೆ. ಇದರಲ್ಲಿ ಒಟ್ಟು ಬೇಕಾಗಿರುವಂಥದ್ದು 86 ವೈದ್ಯರು. ಆದರೆ ಈಗ ಇರುವಂಥದ್ದು ಕೇವಲ 39 ವೈದ್ಯರು ಮಾತ್ರ. 47 ವೈದ್ಯರುಗಳ ಕೊರತೆ ಇದೆ. ಆದ್ದರಿಂದ ಜನತೆಗಳಿಗೆ ಯಾಕೆಂದರೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂಥ ಆಸ್ಪತ್ರೆ ಇದೆ. ಈ ಆಸ್ಪತ್ರೆಗಳಲ್ಲಿ ಒಂದೊಂದು ಆಸ್ಪತ್ರೆಗೆ ಕೇವಲ ವಾರಕ್ಕೆ 1 ದಿವಸ 2 ದಿವಸ ವೈದ್ಯರು ಹೋಗುವಂಥದ್ದು ಇದೆ. ಆದ್ದರಿಂದ ಅಲ್ಲಿ ಬರುವಂಥ ರೋಗಿಗಳು ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈಗ ನಾವು ಇಲ್ಲಿರುವಂಥದ್ದು ಅಂದರೆ ಮೆಡಿಕಲ್ ಕಾಲೇಜ್ ಸೇರಿದಂಥ ಆಸ್ಪತ್ರೆ ಇದು. ಅಂದರೆ ಇಲ್ಲಿ ಮೂಲಭೂತ ಸೌಲಭ್ಯ ಎಲ್ಲ ಇದೆ, ಕಟ್ಟಡಗಳು ಕೂಡ ಜೋರಾಗೇ ಇದೆ. ಆದರೆ ವೈದ್ಯಗಳ ಕೊರತೆ ಇಲ್ಲಿ 20% ವೈದ್ಯರ ಕೊರತೆ ಇಲ್ಲಿ ಕೂಡ ಇದೆ ಅಂತ ಹೇಳಿ ನಮಗೆ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ತುರ್ತು ಸಂದರ್ಭಗಳಲ್ಲಿ ಸಾಕಷ್ಟು ಜನರನ್ನು ರೋಗಿಗಳನ್ನು ಇಲ್ಲಿಂದ ಮೈಸೂರಿಗೆ ಅಥವಾ ಮಂಗಳೂರಿಗೆ ಕರ್ಕೊಂಡು ಹೋಗುವಂಥದ್ದು ಆಗ್ತಾ ಇದೆ. ಅಂದರೆ ಆಸ್ಪತ್ರೆ ಎಲ್ಲ ದೊಡ್ಡದಾಗಿದೆ, ಕಟ್ಟಡಗಳಿದೆ, ಮೂಲಭೂತ ಸೌಲಭ್ಯ ಇದೆ. ಆದರೆ ವೈದ್ಯರುಗಳ ಕೊರತೆ ಇರುವಂಥದ್ದು. ಅಂದರೆ ಕೇವಲ MRI ಸ್ಕ್ಯಾನಿಂಗ್ ಒಂದಿದೆ, ಅದು ಬಿಟ್ಟರೆ ನರರೋಗ ತಜ್ಞರು ಕೂಡ ಇಲ್ಲಿಲ್ಲ. ಆದ್ದರಿಂದ ಆದಷ್ಟು ಬೇಗ ಎಲ್ಲ ವ್ಯವಸ್ಥೆಯನ್ನು ಸಮಸ್ಯೆಯನ್ನು ಪರಿಹರಿಸಿ ಆದಷ್ಟು ಬೇಗ ವೈದ್ಯರುಗಳು ನೇಮಕ ಮಾಡಬೇಕಂತೇಳಿ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. 2 ಸಾರ್ವಜನಿಕ ಆಸ್ಪತ್ರೆ ಇರುವಂಥದ್ದು ತಾಲೂಕು ಆಸ್ಪತ್ರೆಗಳು ಸೋಮವಾರಪೇಟೆ ಮತ್ತು ವೀರಾಜಪೇಟೆಯಲ್ಲಿ, 7 ಸಮುದಾಯ ಆರೋಗ್ಯ ಕೇಂದ್ರಗಳು, ಜೊತೆಗೆ 29 PSC ಇರೋವಂಥದ್ದು, ಒಂದು ಅರ್ಬನ್ ಹೆಲ್ತ್ ಸೆಂಟರ್ ಇದೆ. ಜಿಲ್ಲೆಯಲ್ಲಿ ಇದುವರೆಗೆ ನಮಗೆ ಏನು 47 ಸ್ಪೆಷಲಿಸ್ಟ್ ಇರೋವಂಥದ್ದರೆ ನಮಗೆ ಸ್ಯಾಂಕ್ಷನ್ ಆಗಿರೋದು. ಅದರಲ್ಲಿ 19 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಈ MBBS ಡಾಕ್ಟರ್ಸ್ ಇರೋವಂಥದ್ದು 39 ಜನನ ತಗೋಬೇಕಾಗಿತ್ತು. ಅದರಲ್ಲಿ ನಮಗೆ ಈಗ ಈ ಒಟ್ಟು 39 ಜನದಲ್ಲಿ 28 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಲ್ಲ, ಡಾಕ್ಟರ್ಸ್ ಇಲ್ಲದೆ ಇರೋದು ಯಾವುದೂ ಇಲ್ಲ. ಬಟ್ಟು ನಾವೇನಂದರೆ ಡೆಪ್ಯುಟೇಷನ್ ಮೇಲೆ ಕರ್ತವ್ಯ ನಿರ್ವಹಿಸ್ತಾ ಇರೋವಂಥದ್ದನ್ನು ಕೂಡ ಮಾಡ್ತಾಯಿದ್ದೀವಿ. ಬೇರೆ ಕಡೆ ಖಾಲಿ ಇದ್ದಂಥ ಸಂದರ್ಭದಲ್ಲಿ, ಬಿಟ್ಟೋದಂಥ ಸಂದರ್ಭದಲ್ಲಿ ಬೇರೆ ಡಾಕ್ಟರ್ಸ್ನ ನಿಯೋಜನೆ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಸ್ಪೆಷಲಿಸ್ಟ್ಗಳು ನಮ್ಮಲ್ಲಿ 47 ಜನಕ್ಕೆ ಸುಮಾರು 19 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈಗ ನಿಜನೇ. ಏನಂತ ಹೇಳಿದ್ರೆ, ಈಗ ನಾವು ಕರೆಕ್ಟಾಗಿ ಹಳ್ಳಿ ಭಾಗದಲ್ಲಿ ವಿಲೇಜ್ಗಳಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಈ ಸಮಸ್ಯೆ. ಏನೋ ಒಂದು ಹೊರಗಡೆ ಒಂದು ಹಾಸ್ಪಿಟ್ಲ್ ಅಂತ ಯೂನಿಟ್ ಇರುತ್ತೆ, ಬಟ್ ಅಲ್ಲಿ ಡಾಕ್ಟ್ರುಗಳೇ ಇರಲ್ಲ. ವಾರದಲ್ಲಿ 1 ದಿನ 2 ದಿನ ಬರ್ತಾರೆ, ಕೆಲವು ವಾರ ಬರೋದೇ ಇಲ್ಲ. ಎಷ್ಟೋ ದೂರದಿಂದ ಬಸ್ ಇರಲ್ಲ, ನಡ್ಕೊಂಡು ಬರೋರು ಇರ್ತಾರೆ. ಅಲ್ಲಿ ಬಂದು ಕಾಯ್ತಾರೆ, ಪ್ರಯೋಜನ ಇಲ್ಲ. ಸಂಜೆವರೆಗೆ ಕಾದು ವಾಪಸ್ ಹೋಗೋದೇ ಗತಿ. ಅಂಥದ್ದು ನೋಡಿದ್ರಾಗ ತುಂಬ ಬೇಜಾರಾಗುತ್ತೆ. ಅದು ಖಂಡಿತ ಫುಲ್ಫಿಲ್ ಮಾಡೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಅದು ಬಿಟ್ಟು ಅಲ್ಲಲ್ಲ, ಅದು ಖಂಡಿತ. ಅದು ಓವರಾಲ್ ಡಿಸ್ಟಿಕ್ ನೋಡಿದಾಗ 50% ಕಡಿಮೆ ಇರ್ಬೋದು. ಬಟ್ ಇಲ್ಲಿ ತಮಗೆ ಗೊತ್ತಿರೋಂಗೆ ಇಲ್ಲಿ ಮಡಿಕೇರಿಲಿ ಹೆಡ್ ಕ್ವಾರ್ಟರ್ಸಲ್ಲೇ ಹೆಚ್ಚು ಕಮ್ಮಿ 20% ಕಡಿಮೆ ಇಲ್ಲೇ ಇದೆ ಅಂತ ಇದೆ, ಮಾಹಿತಿ ಇದೆ. ಅದು ಬಿಟ್ಟರೆ ಓವರಾಲ್ ಡಿಸ್ಟಿಕ್ ನೋಡಿದಾಗ 50% ಜನ ಡಾಕ್ಟರ್ಸ್ ಕೊರತೆ ಇದೆ. ಸೊ ಓವರಾಲ್ ಡಿಸ್ಟಿಕ್ ಅನ್ನೋದಕ್ಕಿಂತ ಮುಖ್ಯವಾಗಿ ಹಳ್ಳಿಗಳ ಕಡೆ ಏನಂತ ಹೇಳಿದ್ರೆ, ಅವರಿಗೆ ಕೆಲಸ ಕಾರ್ಯ ಒಂದು ಕಡೆ ಆದರೆ ಹಾಸ್ಪಿಟ್ಲಿಗೆ ಬರೋದು ಇನ್ನೊಂಥರ ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಇಟ್ಕೊಂಡು ಹೋಗಿ ತೋರಿಸ್ಕೊಂಬರೋಣ, ಒಂದಿನ ಕೆಲಸನೂ ವೇಸ್ಟು, ಡಾಕ್ಟ್ರು ಸಿಗಲ್ಲ, ಎಲ್ಲ ಥರದ್ದು ಸಮಸ್ಯೆ ಇದೆ. ಸರ್ಕಾರ ಎಚ್ಚೆತ್ಕೊಂಡು ದಯವಿಟ್ಟು ಇದೊಂದು ಇಲ್ಲ, ಕೊಡಗಿಗೆ ಮತ್ತು ಎಲ್ಲ ಗ್ರಾಮಾಂತರಗಳಿಗೂ ಯಾವುದೇ ವೈದ್ಯರು ಬರೋರು ಇಲ್ಲ. ಯಾಕೆಂದರೆ ಎಲ್ಲರೂ ಸಿಟಿಯಲ್ಲೇ ಅವರ ವೃತ್ತಿಯನ್ನು ಇದು ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಸರ್ಕಾರಿ ಇದು ಬೇಕು ಅಂತ. ಇದು ನಮ್ಮದು ಗುಡ್ಡಗಾಡು ಪ್ರದೇಶ ಮತ್ತು ಗ್ರಾಮಾಂತರ ಪ್ರದೇಶ. ಇಲ್ಲಿಗಂತೂ ವೈದ್ಯರು ಬೇಕೇ ಬೇಕು. ಮತ್ತು ಆದಷ್ಟು ಬೇಗ ಸರ್ಕಾರ ಯಾರೆಲ್ಲ ಹೊಸೊಬ್ಬರಾಗಲಿ ಅಥವಾ ಕಲಿತು ಬಂದ ಡಾಕ್ಟ್ರುಗಳಾಗಲಿ ಸರ್ವಿಸ್ ಮಾಡಬೇಕು ಅಂತ ಇದೆ. ಅದು ನಮ್ಮ ಕೊಡಗಿನಲ್ಲಿ ಬಂದು ಎಲ್ಲ ಗ್ರಾಮಾಂತರದಲ್ಲೂ ಮಾಡಿದರೆ ಇನ್ನೂ ಉತ್ತಮ. ಎರಡನೇದು, ಇಲ್ಲಿ ರೋಗಿಗಳು ಯಾರ್ಯಾರು ಬರ್ತಾರೆ ಅವರಿಗೆ ಸರಿಯಾದ ಸೌಲಭ್ಯಗಳನ್ನ ಕೊಡುವಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಒಂದು ಬೇಕಿತ್ತು. ಕೊಡಗಿಗೆ ಅಥವಾ ನಮ್ಮ ಗ್ರಾಮಾಂತರ ಪ್ರದೇಶದ ಎಲ್ಲ ಹಾಸ್ಪಿಟ್ಲ್ಗಳಿಗೆ ಬರೋವಾಗೆ ಆಗಲಿ, ರೋಗಿಗಳಿಗೆ ತಕ್ಷಣಕ್ಕೆ ಸರ್ವಿಸ್ ಕೊಡೋಗಾಗಲಿ. ಯಾಕೆಂದರೆ ರೋಗ ಅಂತ ಹೇಳೋದು ಹೇಗೆ ಕೇಳಿ ಬರೋದಲ್ಲ. ಬಂದರೂ ಅವರಿಗೆ ನಮ್ಮ ಯಾವುದೇ ಅಂದರೆ ಎಲ್ಲರೂ ಇಲ್ಲಿ ಇರೋರೆಲ್ಲರೂ BPL ಲೆವೆಲ್ಗಿಂತ ಕಮ್ಮಿ ಇರೋರು ಎಲ್ಲರಿಗೂ ಮೈಸೂರಿಗೆ ಅಥವಾ ಮಂಗಳೂರಿಗೆ ಹೋಗೋಕ್ಕಾಗಲ್ಲ. ಅಥವಾ ಅದೇ ಗ್ರಾಮಾಂತರದಲ್ಲಿ ಹಳ್ಳಿಯಲ್ಲಿ ಯಾರ್ಯಾವ ಹಾಸ್ಪಿಟ್ಲಿದೆ ನಮ್ಮ ಸರ್ಕಾರಿ ವೈದ್ಯಾಧಿಕಾರಿಗಳು ಇರುವಂಥ ಜಾಗದಲ್ಲಿ 2 ಜನ ಆದರೂ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಲಿ. ಅವರು ಗುತ್ತಿಗೆ ಆಧಾರದ ಮೇಲೆ, ಇದು ಕಾಯಂ ಇದಲ್ಲ, ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಕೆಲಸ ಮಾಡುವಂಥ ಕೃಷ್ಣ ಅಂತ ಹೇಳಿ. ಈಗ ಜನ ಬಂದರೆ ಏನು ಮಾಡಬೇಕು? ಜನ ಬಂದರೆ ಇಲ್ಲಿ ಇಬ್ಬರು ಅಟೆಂಡರ್ಸ್ ಇರ್ತಾರೆ. ಒಬ್ಬಳು ರಾಣಿ ಅಂತೇಳಿ, ಅಲೋಪತಿಕ್ ಆಸ್ಪತ್ರೆ ಅವಳು ರಾಣಿ ಅಂತೇಳಿ, ಅವಳು ಅಟೆಂಡರ್ ಅವಳೇ ಇವತ್ತು ಕಂಪೌಂಡರ್. ಈಗ ಅವರು ಇಲ್ಲಲ್ಲ, ಈಗ ಬಂದಾಗ ನೋಡಿದಾಗ ಅವರು ಸಹ ಇಲ್ಲ. ಈಗ ಇವರು ಹೀಗೆ ಡಾಕ್ಟ್ರ್ ಹೇಗೆ ಹೋಗ್ತಾ ಇದ್ದಾರೆ, ಮತ್ತು ಅವರು ಸಹ ಅವರು ದಾರಿಗೆ ಹೋಗ್ತಾರೆ.
ಅವರು ಇಲ್ಲಿ ಪಕ್ಕದಲ್ಲಿ ಅವರಿಗೆ ಆ್ಯಕ್ಚುಲಿ ಅವರು ಇಲ್ಲೇ ಇರಬೇಕು. ಅವ್ರಿಗೆ ಕ್ವಾರ್ಟರ್ಸ್ ನೋಡಿ, ಆ ಮೇಲಿದ್ದ ಕ್ವಾರ್ಟರ್ಸ್ ಅವರಿಗೆ ಎಷ್ಟು ಇಲ್ಲೇ ಇರಬೇಕಲ್ವಾ? ಇರಬೇಕು. ಅವರಿಗೆ ಆ ಕ್ವಾರ್ಟರ್ಸ್ ಎಲ್ಲ ಸೌಕರ್ಯವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಆದರೆ ಅವರು ಇವತ್ತು ಇಲ್ಲಿ ಇರೋದಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಹೇಳಿದರೆ ನಮ್ಮ ಮೇಲೆ ಅವರು ಹಾರಿ ಬೀಳ್ತಾರೆ ಒಂದು ರೀತಿಯಲ್ಲಿ. ಮತ್ತು ಜನ ಇವತ್ತು ಹೆದರ್ಕೊಳ್ಳೋದೇನೆಂದರೆ ಇದ್ದವರನ್ನು ನಾವು ಹೇಳಿ ಪುಕಾರು ಮಾಡಿ ಅವರು ಹೋಗಿಬಿಟ್ರೆ ಮತ್ತು ಯಾರು ಇದು ಒಂದು ಭಯ ಇದೆ. ಆದರೆ ಅದಕ್ಕೆ ನಮ್ಮ DHO ಜಿಲ್ಲಾ ಆರೋಗ್ಯಾಧಿಕಾರಿ ವಿಶೇಷವಾದ ಗಮನ ಹರಿಸಬೇಕು. ಮತ್ತು ಇಂಥ ಒಂದು ಕುಗ್ರಾಮದಲ್ಲಿ ಆಸ್ಪತ್ರೆಗಳು 2 ಇದ್ದು ಕೂಡ ಡಾಕ್ಟ್ರುಗಳಿಲ್ಲದಿದ್ದರೆ. ಕೊಡಗು ಜಿಲ್ಲೆಯಲ್ಲಿ ತೀವ್ರ ವೈದ್ಯರ ಕೊರತೆ ಕಾಡ್ತಾ ಇದೆ. ಜಿಲ್ಲೆಯಲ್ಲಿ 2 ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳು ಸೇರಿ ಒಟ್ಟು 38 ಆರೋಗ್ಯ ಕೇಂದ್ರಗಳಿದೆ. ಇದರಲ್ಲಿ ಒಟ್ಟು ಬೇಕಾಗಿರುವಂಥದ್ದು 86 ವೈದ್ಯರು. ಆದರೆ ಈಗ ಇರುವಂಥದ್ದು ಕೇವಲ 39 ವೈದ್ಯರು ಮಾತ್ರ. 47 ವೈದ್ಯರುಗಳ ಕೊರತೆ ಇದೆ. ಆದ್ದರಿಂದ ಜನತೆಗಳಿಗೆ ಯಾಕೆಂದರೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿರುವಂಥ ಆಸ್ಪತ್ರೆ ಇದೆ. ಈ ಆಸ್ಪತ್ರೆಗಳಲ್ಲಿ ಒಂದೊಂದು ಆಸ್ಪತ್ರೆಗೆ ಕೇವಲ ವಾರಕ್ಕೆ 1 ದಿವಸ 2 ದಿವಸ ವೈದ್ಯರು ಹೋಗುವಂಥದ್ದು ಇದೆ. ಆದ್ದರಿಂದ ಅಲ್ಲಿ ಬರುವಂಥ ರೋಗಿಗಳು ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈಗ ನಾವಿಲ್ಲಿರುವಂಥದ್ದು ಅಂದರೆ ಮೆಡಿಕಲ್ ಕಾಲೇಜ್ ಸೇರಿದಂಥ ಆಸ್ಪತ್ರೆ ಇದು. ಅಂದರೆ ಇಲ್ಲಿ ಮೂಲಭೂತ ಸೌಲಭ್ಯ ಎಲ್ಲ ಇದೆ, ಕಟ್ಟಡಗಳು ಕೂಡ ಜೋರಾಗೇ ಇದೆ. ಆದರೆ ವೈದ್ಯಗಳ ಕೊರತೆ ಇಲ್ಲಿ 20% ವೈದ್ಯರ ಕೊರತೆ ಇಲ್ಲಿ ಕೂಡ ಇದೆ ಅಂತ ಹೇಳಿ ನಮಗೆ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ತುರ್ತು ಸಂದರ್ಭಗಳಲ್ಲಿ ಸಾಕಷ್ಟು ಜನರನ್ನು ರೋಗಿಗಳನ್ನು ಇಲ್ಲಿಂದ ಮೈಸೂರಿಗೆ ಅಥವಾ ಮಂಗಳೂರಿಗೆ ಕರ್ಕೊಂಡು ಹೋಗುವಂಥದ್ದು ಆಗ್ತಾ ಇದೆ. ಅಂದರೆ ಆಸ್ಪತ್ರೆ ಎಲ್ಲ ದೊಡ್ಡದಾಗಿದೆ, ಕಟ್ಟಡಗಳಿದೆ, ಮೂಲಭೂತ ಸೌಲಭ್ಯ ಇದೆ. ಆದರೆ ವೈದ್ಯರುಗಳ ಕೊರತೆ ಇರುವಂಥದ್ದು. ಅಂದರೆ ಕೇವಲ MRI ಸ್ಕ್ಯಾನಿಂಗ್ ಒಂದಿದೆ, ಅದು ಬಿಟ್ಟರೆ ನರರೋಗ ತಜ್ಞರು ಕೂಡ ಇಲ್ಲಿಲ್ಲ. ಆದ್ದರಿಂದ ಆದಷ್ಟು ಬೇಗ ಎಲ್ಲ ಸಮಸ್ಯೆಯನ್ನು ಪರಿಹರಿಸಿ ಆದಷ್ಟು ಬೇಗ ವೈದ್ಯರುಗಳು ನೇಮಕ ಮಾಡಬೇಕಂತೇಳಿ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. 2 ಸಾರ್ವಜನಿಕ ಆಸ್ಪತ್ರೆ ಇರುವಂಥದ್ದು ತಾಲೂಕು ಆಸ್ಪತ್ರೆಗಳು ಸೋಮವಾರಪೇಟೆ ಮತ್ತು ವೀರಾಜಪೇಟೆಯಲ್ಲಿ, 7 ಸಮುದಾಯ ಆರೋಗ್ಯ ಕೇಂದ್ರಗಳು, ಜೊತೆಗೆ 29 PSC ಇರೋವಂಥದ್ದು, ಒಂದು ಅರ್ಬನ್ ಹೆಲ್ತ್ ಸೆಂಟರ್ ಇದೆ. ಜಿಲ್ಲೆಯಲ್ಲಿ ಇದುವರೆಗೆ ನಮಗೆ ಏನು 47 ಸ್ಪೆಷಲಿಸ್ಟ್ ಇರೋವಂಥದ್ದಾದರೆ ನಮಗೆ ಸ್ಯಾಂಕ್ಷನ್ ಆಗಿರೋದು. ಅದರಲ್ಲಿ 19 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಈ MBBS ಡಾಕ್ಟರ್ಸ್ ಇರೋವಂಥದ್ದು 39 ಜನನ ತಗೋಬೇಕಾಗಿತ್ತು. ಅದರಲ್ಲಿ ನಮಗೆ ಈಗ ಈ ಒಟ್ಟು 39 ಜನದಲ್ಲಿ 28 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಲ್ಲ, ಡಾಕ್ಟರ್ಸ್ ಇಲ್ಲದೆ ಇರೋದು ಯಾವುದೂ ಇಲ್ಲ. ಬಟ್ಟು ನಾವೇನಂದರೆ ಡೆಪ್ಟೇಷನ್ ಮೇಲೆ ಕರ್ತವ್ಯ ನಿರ್ವಹಿಸ್ತಾ ಇರೋವಂಥದ್ದನ್ನು ಕೂಡ ಮಾಡ್ತಾಯಿದ್ದೀವಿ. ಬೇರೆ ಕಡೆ ಖಾಲಿ ಇದ್ದಂಥ ಸಂದರ್ಭದಲ್ಲಿ, ಬಿಟ್ಟೋದಂಥ ಸಂದರ್ಭದಲ್ಲಿ ಬೇರೆ ಡಾಕ್ಟರ್ಸ್ನ ನಿಯೋಜನೆ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಸ್ಪೆಷಲಿಸ್ಟ್ಗಳು ನಮ್ಮಲ್ಲಿ 47 ಜನಕ್ಕೆ ಸುಮಾರು 19 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈಗ ನಿಜನೇ. ಏನಂತ ಹೇಳಿದ್ರೆ ಈಗ ನಾವು ಕರೆಕ್ಟಾಗಿ ಹಳ್ಳಿ ಭಾಗದಲ್ಲಿ ವಿಲೇಜ್ಗಳಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಈ ಸಮಸ್ಯೆ. ಏನೋ ಒಂದು ಹೊರಗಡೆ ಒಂದು ಹಾಸ್ಪಿಟ್ಲ್ ಅಂತ ಯೂನಿಟ್ ಇರುತ್ತೆ, ಬಟ್ ಅಲ್ಲಿ ಡಾಕ್ಟ್ರುಗಳೇ ಇರಲ್ಲ. ವಾರದಲ್ಲಿ 1 ದಿನ 2 ದಿನ ಬರ್ತಾರೆ, ಕೆಲವು ವಾರ ಬರೋದೇ ಇಲ್ಲ. ಎಷ್ಟೋ ದೂರದಿಂದ ಬಸ್ ಇರಲ್ಲ, ನಡ್ಕೊಂಡು ಬರೋರು ಇರ್ತಾರೆ. ಅಲ್ಲಿ ಬಂದು ಕಾಯ್ತಾರೆ, ಪ್ರಯೋಜನ ಇಲ್ಲ. ಸಂಜೆವರೆಗೆ ಕಾದು ವಾಪಸ್ ಹೋಗೋದೇ ಗತಿ. ಅಂಥದ್ದು ನೋಡಿದ್ರಾಗ ತುಂಬ ಬೇಜಾರಾಗುತ್ತೆ. ಅದು ಖಂಡಿತ ಫುಲ್ಫಿಲ್ ಮಾಡೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಅದು ಬಿಟ್ಟು ಅಲ್ಲಲ್ಲ, ಅದು ಖಂಡಿತ. ಅದು ಓವರಾಲ್ ಡಿಸ್ಟಿಕ್ ನೋಡಿದಾಗ 50% ಕಡಿಮೆ ಇರ್ಬೋದು. ಬಟ್ ಇಲ್ಲಿ ತಮಗೆ ಗೊತ್ತಿರೋಂಗೆ ಇಲ್ಲಿ ಮಡಿಕೇರಿಲಿ ಹೆಡ್ ಕ್ವಾರ್ಟರ್ಸಲ್ಲೇ ಹೆಚ್ಚು ಕಮ್ಮಿ 20% ಕಡಿಮೆ ಇಲ್ಲೇ ಇದೆ ಅಂತ ಇದೆ, ಮಾಹಿತಿ ಇದೆ. ಅದು ಬಿಟ್ಟರೆ ಓವರಾಲ್ ಡಿಸ್ಟಿಕ್ ನೋಡಿದಾಗ 50% ಜನ ಡಾಕ್ಟರ್ಸ್ ಕೊರತೆ ಇದೆ. ಸೊ ಓವರಾಲ್ ಡಿಸ್ಟಿಕ್ ಅನ್ನೋದಕ್ಕಿಂತ ಮುಖ್ಯವಾಗಿ ಹಳ್ಳಿಗಳ ಕಡೆ ಏನಂತ ಹೇಳಿದ್ರೆ ಅವರಿಗೆ ಕೆಲಸ ಕಾರ್ಯ ಒಂದು ಕಡೆ ಆದರೆ ಹಾಸ್ಪಿಟ್ಲಿಗೆ ಬರೋದು ಇನ್ನೊಂದು ಥರ ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಇಟ್ಕೊಂಡು ಹೋಗಿ ತೋರಿಸ್ಕೊಂಬರೋಣ, ಒಂದಿನ ಕೆಲಸನೂ ವೇಸ್ಟು, ಡಾಕ್ಟ್ರು ಸಿಗಲ್ಲ, ಎಲ್ಲ ಥರದ್ದು ಸಮಸ್ಯೆ ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ದಯವಿಟ್ಟು ಇದೊಂದು ಇಲ್ಲ. ಕೊಡಗಿಗೆ ಮತ್ತು ಎಲ್ಲ ಗ್ರಾಮಾಂತರಗಳಿಗೂ ಯಾವುದೇ ವೈದ್ಯರು ಬರೋರು ಇಲ್ಲ. ಯಾಕೆಂದರೆ ಎಲ್ಲರೂ ಸಿಟಿಯಲ್ಲೇ ಅವರ ವೃತ್ತಿಯನ್ನು ಇದು ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಸರ್ಕಾರಿ ಇದು ಬೇಕು ಅಂತ. ಇದು ನಮ್ಮದು ಗುಡ್ಡಗಾಡು ಪ್ರದೇಶ ಮತ್ತು ಗ್ರಾಮಾಂತರ ಪ್ರದೇಶ. ಇಲ್ಲಿಗಂತೂ ವೈದ್ಯರು ಬೇಕೇ ಬೇಕು. ಮತ್ತು ಆದಷ್ಟು ಬೇಗ ಸರ್ಕಾರ ಯಾರೆಲ್ಲ ಹೊಸೊಬ್ಬರಾಗಲಿ ಅಥವಾ ಕಲಿತು ಬಂದ ಡಾಕ್ಟ್ರುಗಳಾಗಲಿ ಸರ್ವಿಸ್ ಮಾಡಬೇಕು ಅಂತ ಇದೆ. ಅದು ನಮ್ಮ ಕೊಡಗಿನಲ್ಲಿ ಬಂದು ಎಲ್ಲ ಗ್ರಾಮಾಂತರದಲ್ಲೂ ಮಾಡಿದರೆ ಇನ್ನೂ ಉತ್ತಮ. ಎರಡನೇದು, ಇಲ್ಲಿ ರೋಗಿಗಳು ಯಾರ್ಯಾರು ಬರ್ತಾರೆ ಅವರಿಗೆ ಸರಿಯಾದ ಸೌಲಭ್ಯಗಳನ್ನ ಕೊಡುವಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಒಂದು ಬೇಕಿತ್ತು ಕೊಡಗಿಗೆ. ಅಥವಾ ನಮ್ಮ ಗ್ರಾಮಾಂತರ ಪ್ರದೇಶದ ಎಲ್ಲ ಹಾಸ್ಪಿಟ್ಲ್ಗಳಿಗೆ ಬರೋವಾಗೆ ಆಗಲಿ, ರೋಗಿಗಳಿಗೆ ತಕ್ಷಣಕ್ಕೆ ಸರ್ವಿಸ್ ಕೊಡೋಗಾಗಲಿ. ಯಾಕೆಂದರೆ ರೋಗ ಅಂತ ಹೇಳೋದು ಹೇಗೆ ಕೇಳಿ ಬರೋದಲ್ಲ, ಬಂದರೂ ಅವರಿಗೆ ನಮ್ಮ ಯಾವುದೇ ಅಂದರೆ ಎಲ್ಲರೂ ಇಲ್ಲಿ ಇರೋರೆಲ್ಲರೂ BPL ಲೆವೆಲ್ಗಿಂತ ಕಮ್ಮಿ ಇರೋರು ಎಲ್ಲರಿಗೂ ಮೈಸೂರಿಗೆ ಅಥವಾ ಮಂಗಳೂರಿಗೆ ಹೋಗೋಕ್ಕಾಗಲ್ಲ. ಅಥವಾ ಅದೇ ಗ್ರಾಮಾಂತರದಲ್ಲಿ ಹಳ್ಳಿಯಲ್ಲಿ ಯಾರ್ಯಾವ ಹಾಸ್ಪಿಟ್ಲಿದೆ ನಮ್ಮ ಸರ್ಕಾರಿ ವೈದ್ಯಾಧಿಕಾರಿಗಳು ಇರುವಂಥ ಜಾಗದಲ್ಲಿ 2 ಜನ ಆದರೂ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಲಿ. ಅವರು ಗುತ್ತಿಗೆ ಆಧಾರದ ಮೇಲೆ, ಇದು ಕಾಯಂ ಇದಲ್ಲ, ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಕೆಲಸ ಮಾಡುವಂಥ ಕೃಷ್ಣ ಅಂಥೇಳಿ. ಈಗ ಜನ ಬಂದರೆ ಏನು ಮಾಡಬೇಕು? ಜನ ಬಂದರೆ ಇಲ್ಲಿಬ್ಬರು ಅಟೆಂಡರ್ಸ್ ಇರ್ತಾರೆ. ಒಬ್ಬಳು
ರಾಣಿ ಅಂತೇಳಿ ಅಲೋಪತಿಕ್ ಆಸ್ಪತ್ರೆ ರಾಣಿ ಅಂತೇಳಿ ಅವಳ ಅಟೆಂಡರ್ ಅವಳೇ ಇವತ್ತು ಕಂಪೌಂಡರ್. ಈಗ ಅವರು ಇಲ್ಲಲ್ಲ, ಈಗ ಬಂದಾಗ ನೋಡಿದಾಗ ಅವರು ಸಹ ಇಲ್ಲ. ಈಗ ಇವರು ಹೇಗೆ ಡಾಕ್ಟ್ರ್ ಹೇಗೆ ಹೋಗ್ತಾ ಇದ್ದಾರೆ ಮತ್ತು ಅವರು ಸಹ ಅವರ ದಾರಿಗೆ ಹೋಗ್ತಾರೆ. ಅವರು ಇಲ್ಲಿ ಪಕ್ಕದಲ್ಲಿ ಅವರಿಗೆ ಆ್ಯಕ್ಚುಲಿ ಅವರು ಇಲ್ಲೇ ಇರಬೇಕು. ಅವ್ರಿಗೆ ಕ್ವಾರ್ಟರ್ಸ್ ನೋಡಿ, ಆ ಮೇಲಿದ್ದ ಕ್ವಾರ್ಟರ್ಸ್ ಅವರಿಗೆ ಎಷ್ಟು ಇಲ್ಲೇ ಇರಬೇಕಲ್ವಾ? ಇರಬೇಕು. ಅವರಿಗೆ ಆ ಕ್ವಾರ್ಟರ್ಸ್ ಎಲ್ಲ ಸೌಕರ್ಯವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಆದರೆ ಅವರು ಇವತ್ತು ಇಲ್ಲಿ ಇರೋದಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಹೇಳಿದರೆ ನಮ್ಮ ಮೇಲೆ ಅವರು ಹಾರಿ ಬೀಳ್ತಾರೆ ಒಂದು ರೀತಿಯಲ್ಲಿ. ಮತ್ತು ಜನ ಇವತ್ತು ಹೆದರ್ಕೊಳ್ಳೋದೇನೆಂದರೆ ಇದ್ದವರನ್ನು ನಾವು ಹೇಳಿ ಪುಕಾರು ಮಾಡಿ ಅವರು ಹೋಗಿಬಿಟ್ರೆ ಮತ್ತು ಯಾರು ಇದೊಂದು ಭಯ ಇದೆ. ಆದರೆ ಅದಕ್ಕೆ ನಮ್ಮ DHO ಜಿಲ್ಲಾ ಆರೋಗ್ಯಾಧಿಕಾರಿ ವಿಶೇಷವಾದ ಗಮನ ಹರಿಸಬೇಕು. ಮತ್ತು ಇಂಥ ಒಂದು ಕುಗ್ರಾಮದಲ್ಲಿ ಆಸ್ಪತ್ರೆಗಳು 2 ಇದ್ದು ಕೂಡ ಡಾಕ್ಟ್ರುಗಳಿಲ್ಲದಿದ್ದರೆ